ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್ ನರೋಟೆ. ದಿನಾಂಕ 13/8/2026 ಕೃಷಿ ಪಂಚಾಂಗ. ಇವೆಲ್ಲವೂ ಗ್ರಹಗಳು ಮತ್ತು ರಾಶಿ ನಕ್ಷತ್ರಗಳ ಚಲನವಲನ ನೋಡಿಕೊಂಡು ಕೃಷಿ ಕಾರ್ಯ ಮಾಡೋದು. ದಿನಾಂಕ 13/8/2026 ಗುರುವಾರ, ಪರಾಭವ ನಾಮ ಸಂವತ್ಸರ. ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಚಂದ್ರ ಸಿಂಹ ರಾಶಿಯಲ್ಲಿ, ಇನ್ನು ಸೂರ್ಯ ಕರ್ಕಾಟಕ ರಾಶಿಯಲ್ಲಿದ್ದಾಗ ಏನು ಕೃಷಿ ಕಾರ್ಯ ಮಾಡಬೇಕಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಚಂದ್ರನ ಸ್ಥಾನದಲ್ಲಿ ಸಿಂಹ ರಾಶಿ ಇದ್ದಾಗ ಇದು ಫ್ರೂಟ್ಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯ. ಹಣ್ಣುಗಳಿಗೆ, ಯಾಕಂತಂದರೆ ಅಗ್ನಿತತ್ವವಾದಾಗ ಇದು ಫ್ರೂಟ್ ಅಂದರೆ ಹಣ್ಣುಗಳಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯ. ಕಟಾವು, ಮಾರುಕಟ್ಟೆ ಮತ್ತು ಸ್ಥಳಾಂತರ ಇತ್ಯಾದಿಗಳಿಗೆ ಒಳ್ಳೆಯ ಸಮಯವಿರುತ್ತದೆ. ಇನ್ನು ನಕ್ಷತ್ರವನ್ನು ನೋಡಿಕೊಂಡು ಮಾಡೋದಾದರೆ ಆಶ್ಲೇಷ ನಕ್ಷತ್ರ. ಇದು ಕೂಡ ಕೆಲ ತೋಟಗಾರಿಕಾ ಬೆಳೆಗಳಾದ ತೆಂಗು, ಅಡಿಕೆ, ಬಾಳೆ ಇವುಗಳಿಗೆ ಬಸಿಗಾಲುವೆ ಮತ್ತು ಇತ್ಯಾದಿ ಕೆಲಸಗಳಿಗೆ ಒಳ್ಳೆಯ ಸಮಯವಿರುತ್ತದೆ. ಮತ್ತು ಮಳೆ ಬಂದ ಸಮಯದಲ್ಲಿ ಬಿತ್ತನೆ ಮಾಡಲು ಒಳ್ಳೆಯ ಸಮಯ ಅಂತ ಹೇಳ್ತಾ ದಿನದ ಕೃಷಿ ಪಂಚಾಂಗವನ್ನು ಮುಕ್ತಾಯ ಮಾಡೋಣ.